ನಲ್ಮೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಮಿತ್ರರೇ, ಈ ವಿಡಿಯೋದಲ್ಲಿ ನಾನು ಬೋಧಿವೃಕ್ಷದ ಹಾಡು ಪದ್ಯವನ್ನು ವಾಚಿಸ್ತೀನಿ. ಅದರ ಅರ್ಥವನ್ನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 19ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನು ಇದಕ್ಕೆ ಚಾರ್ಜಸ್ ಇಲ್ಲ, ಫೀಸ್ ಇಲ್ಲ, ಉಚಿತವಾಗಿರ್ತದೆ. ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಪ್ರೋತ್ಸಾಹ ಕೊಡಿ. ನಾನು ಹೆಚ್ಚು ವಿಡಿಯೋಗಳನ್ನು ಮಾಡಿ ನಿಮಗೆ ಪಾಠ ಮತ್ತು ಪದ್ಯದವನ್ನು ಹಾಕ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನೇ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾನು ಪದ್ಯವನ್ನು ವಾಚಿಸ್ತೀನಿ ನೋಡಿ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿರಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಹಡವಿದಾರಿ ಹಿಡಿದನು. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಕಾಡು ಕಾಡು ಅಲೆದ ಅವಗೆ ನಾಡಿನತ್ತ ಹೊಳೆಯಿತು, ಕೋಗಿಲೆಯ ಆಡದೊಂದು ದೂರದಿಂದ ಕೇಳಿತು. ಬೆಳ್ಳಿ ಚಿಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಕಾಡು ಕಾಡು ಅಲೆದ ಅವಗೆ ನಾಡಿನತ್ತ ಹೊಳೆಯಿತು, ಕೋಗಿಲೆಯ ಆಡದೊಂದು ದೂರದಿಂದ ಕೇಳಿತು. ಬೆಳ್ಳಿ ಚಿಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಮರವ ಅಪ್ಪಿದಂತೆ ಬಳ್ಳಿ ಹೂವ ಮುಡಿದು ನಕ್ಕಿತು, ಅಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಪುತ್ತಿನಿಂದ ಇರುವೆ ಗುಂಪು ಸಾಲು ಗಟ್ಟಿ ನಡೆಯಿತು, ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಮರವ ಅಪ್ಪಿದಂತ ಬಳ್ಳಿ ಹೂವ ಮುಡಿದು ನಕ್ಕಿತು, ಅಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಹೊತ್ತಿನಿಂದ ಇರುವೆ ಗುಂಪು ಸಾಲು ಗಟ್ಟಿ ನಡೆಯಿತು, ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು, ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು, ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ನೋಡಿತು. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು, ಗೂಡಿನಲ್ಲಿ ಹಾಡಿ ಹುಟ್ಟಿ ಹೊಸರಾಗ ಕೇಳಿತು. ಮಕರಂದ ಸವಿಲೆಂದು ದುಂಬಿ ಹೂವ ಸೇರಿತು, ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು, ಬದುಕಿನ ಗೂಢಾರ್ಥವರಿತು ಬದ್ಧನಾಗಿ ಬಂದನು. ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಹೊರಟನು. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು, ಬದುಕಿನ ಗೂಢಾರ್ಥವರಿತು ಬದ್ಧನಾಗಿ ನಡೆದನು. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ನೋಡಿ, ಈ ರೀತಿ ವಾಚಿಸಿದ್ದೀನಿ. ಗಮಕ ವಾಚನದಲ್ಲಿ ನಾನು ಈ ಪದ್ಯವನ್ನು ವಾಚಿಸ್ತೆ ತುಂಬ ಚೆನ್ನಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಡಾಕ್ಟರ್ ಬಸವರಾಜ್ ಸಾಬ್ರಾದ್ರು ಹೇಳ್ತಾರೆ, ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ. ಸಿದ್ಧಾರ್ಥ ಹೆಂಗ್ ಬುದ್ಧ ಆದ? ಬುದ್ಧ ಅಂದ್ರೆ ಜ್ಞಾನಿ, ಮಹಾಜ್ಞಾನಿ. ಏನ ಪರಿಯನ ರೀತಿಯನ್ನ ನೀವು ತಿಳ್ಕೊಳ್ಳಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಯುದ್ಧ ಬಿಟ್ಟು ಅವನು ಅನೇಕ ರಾಜ್ಯವನ್ನ ತ್ಯಜಿಸ್ತಾ, ಮಹಾರಾಜಾದಿರಾಜನ ಇದ್ದ ರಾಜ್ಯವನ್ನ ತ್ಯಜಿಸ್ತಾ, ಹೆಂಡತಿ ಮಕ್ಕಳನ್ನ ತ್ಯಜಿಸ್ತಾ, ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಬಂದ, ಆಗ ಯುದ್ಧ ಮಾಡೋದನ್ನು ಬಿಟ್ಟ ಅಂತ ಪ್ರೀತಿಯನ್ನ ಜಗತ್ತಿಗೆ ಕೊಟ್ಟಂತ ಕಥೆಯನ್ನ ನೀವೆಲ್ಲರೂ ಕೇಳಿರಿ ಮಕ್ಕಳೇ, ವಿದ್ಯಾರ್ಥಿನಿಯರೇ ಅಂತ ಡಾಕ್ಟರ್ ಬಸವರಾಜ್ ಸಾಬ್ರಾದ್ರವರು ಹೇಳ್ತಾ ಇದ್ದಾರೆ ಮಕ್ಕಳಿಗೆಲ್ಲ. ಅವನು ಹೇಗೆ ತನ್ನ ರಾಜ್ಯವನ್ನು ಬಿಟ್ಟು ಹೋದ ಅನ್ನೋದ್ರ ಬಗ್ಗೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ನೋಡಿ, ಏಕಾಂಗಿ ಒಬ್ಬನೇ ಸಹ ವೀರನಂತೆ, ಧೈರ್ಯ ಸಾಹಸದ ವೀರನಂತೆ ಮಧ್ಯರಾತ್ರಿ ಅಂದರೆ 12 ಗಂಟೆ ನಂತರ ಮಧ್ಯರಾತ್ರಿ 12 ಗಂಟೆ
ಆ ಮಿಡ್ನೈಟಲ್ಲಿ ಹೇಳ್ತಾನೆ, ಎದ್ದು ಏನಪ್ಪ ಅಂದರೆ ಅಲ್ಲಿ ಮಲಗಿದ್ದಂಥ ಹೆಂಡತಿ ಮಡದಿ ಮಗುವ ಹೇಳ್ತಾನೆ, ಹೆಂಡತಿಯಾದ ಮಡದಿ ಹಾಗೂ ಮಗುವನ್ನು ತೊರೆದು ಬಿಟ್ಟು ಅಡವಿ ದಾರಿ ಹಿಡಿದನು. ಅಡವಿ ಅಂದರೆ ಕಾಡು, ಅರಣ್ಯ, ಫಾರೆಸ್ಟ್ ದಾರಿ ಹಿಡ್ಕೊಂಡ. ನೋಡಿ, ಅವನಿಗೇನಮ್ಮ ಜೀವನ ಅನ್ನೋದು ಗೃಹಸ್ಥಾಶ್ರಮ ಬೇಸರ ಆಗೋಗ್ಬಿಟ್ಟಿದೆ ಬುದ್ಧನಿಗೆ. ಆಗ ಮುಂದೆ ಅರಮನೆಯ ಮೋಹವನ್ನು ಅರಿದು ಹಾಕಿ ನಡೆದನು. ಅರಮನೆ, ದೊಡ್ಡದಾದ ಅರಮನೆ, ಅರಸನ ಮನೆ ಇರುತ್ತಲ್ಲ, ಆದರೆ ಮೋಹ ಆಸೆಯನ್ನು ಬಿಟ್ಬಿಟ್ಟು ಹರಿದು ಹಾಕಿ ಹೋದನಂದ್ರೆ ಬಿಟ್ಬಿಟ್ಟು ಹೋದ. ಅಷ್ಟು ಸುಲಭ ಅಲ್ಲ. ನಮ್ಮಂತರ ನಾವು ನೀವು ಬಿಡೋಕ್ಕೆ ಸಾಧ್ಯನ? ಇಷ್ಟೊಂದು ಐಶ್ವರ್ಯ ಇದೆ, ಸಂಪತ್ತಿದೆ, ಅರಮನೆ ಇದೆ, ಮಹಾರಾಜಾದಿರಾಜ ಇವೆಲ್ಲ ಇದ್ದ ಬುದ್ಧ. ನೋಡಿ, ಇದನ್ನೆಲ್ಲ ಬಿಟ್ಟು ಅವನು ಕಾಡಿನ ದಾರಿಯನ್ನು ಹಿಡ್ಕೊಂಡು ಅಡವಿ ದಾರಿಯನ್ನು ಹಿಡಿದು ಹಾಕ್ಯಂಡ ಆ ಅರಮನೆಯ ಒಂದು ಆಸೆಯನ್ನು ತ್ಯಜಿಸ್ತಾ ಹರಿದು ಹಾಕಿ ಹೋದ. ಗೊತ್ತು ಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಅವನಿಗೆ ಯಾವುದೇ ಗುರಿ ಇಲ್ಲ, ಗೊತ್ತಿಲ್ಲ, ನಾನು ಎಲ್ಲಿ ಹೋಗ್ಬೇಕು, ನಾನು ಏನು ಮಾಡಬೇಕು ಅಂತ ಏನು ಗೊತ್ತಾಗಿಲ್ಲ ಬುದ್ಧನಿಗೆ. ಸಿದ್ಧಾರ್ಥ ಆಗಿರ್ತಾನೆ, ಇನ್ನೂ ಗೊತ್ತಾಗಿರಲ್ಲ. ಆ ಸಿದ್ಧಾರ್ಥ ಯಾವುದೇ ಗೊತ್ತು ಗುರಿಗಳು ಇಲ್ಲದೆ ಕತ್ತಲಲ್ಲೇ ಮಧ್ಯರಾತ್ರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಹೋದನು. ಮುಂದೆ ಪದ್ಯ. ಕಾಡು ಅಲೆದ ಹವಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಆಡದೊಂದು ದೂರದಿಂದ ಕೇಳಿತು. ಕಾಡನ್ನೆಲ್ಲ ಸಾಲಿತಾನೆ. ಅಲ್ದಾಗ ಅವನಿಗೆ ಕಾಡಿನಲ್ಲಿ ಏನು ಉಪಯೋಗ ಇಲ್ಲ ಅಂತ ಏನಾದ್ರು ಗೊತ್ತಾಯ್ತೇನ ಸಿದ್ಧಾರ್ಥನಿಗೆ. ಆಗ ನಾಡಿನರ್ಥ ಹೊಳೆಯಿತು. ತನ್ನ ನಾಡು ನಲ್ಲಿರುವಂಥ ಜನರ ಕಷ್ಟ ಸುಖ ಬವಣೆಗಳ ಅರ್ಥ ಅವನಿಗೆ ಗೊತ್ತಾಗುತ್ತೆ, ಹೊಳೆಯುತ್ತೆ. ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು. ಕೋಗಿಲೆ ಹಾಡ್ತಾ ಇದೆ ಸುಮಧುರವಾಗಿ, ಕುಹು ಅಂತ ದೂರದಿಂದ ಬುದ್ಧನಿಗೆ ಕೇಳಿಸ್ತಾ ಹೋಯಿತು. ಆಗ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತ್ತು. ಬೆಳ್ಳಿ ಚುಕ್ಕಿ ಅಂದರೆ ಶುಕ್ರ ಗ್ರಹ, ವೀನಸ್ ಅಂತೀವಲ್ಲ, ಅದು ಬೆಳ್ಳಿ ಚುಕ್ಕಿ. ಅದು ಬೆಳಗುತ್ತೆ 3 ಗಂಟೆಯ ನಂತರ ಬಾನಿನಲ್ಲಿ ಆಕಾಶದಲ್ಲಿ ಬೆಳಗುತ್ತೆ. ಆಗ ಇವನಿಗೆ ಏನಾಗುತ್ತಪ್ಪ ಅಂದರೆ ಬುದ್ಧನಿಗೆ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಅಶ್ವತ್ಥ ಮರದ ಕೆಳಗೆ ಧ್ಯಾನಾಸಕ್ತನಾಗಿ ಕೂತಿದ್ದ ಅವನಿಗೆ ಅಲ್ಲಿ ಜ್ಞಾನೋದಯ ಆಗುತ್ತೆ, ಮಹಾಬೆಳಕು ಗೋಚರಿಸುತ್ತೆ. ಅಲ್ಲಿ ಸಿದ್ಧಾರ್ಥನನ್ನು ಬುದ್ಧ ಆಗ್ತಾನೆ, ತಥಾಗತ ಆಗ್ತಾನೆ. ಅದಕ್ಕೆ ಪ್ರಪಂಚದಲ್ಲಿ ಯಾರನ್ನೂ ಸಹ ಯಾವುದೇ ಧರ್ಮ ಪ್ರಚಾರಕನೂ ಸಹ ತಥಾಗತ ಅಂತ ಕರೆಯಲ್ಲ. ಬುದ್ಧನನ್ನು ಮಾತ್ರ ತಥಾಗತ ಅಂತ ಕರೀತಾರೆ. ಎಲ್ಲವನ್ನೂ ಬದಲವ. ಅಲ್ಲಿ ಸಿದ್ಧಾರ್ಥ ಆಗಿದ್ದವನು ಬುದ್ಧನ ಆಗ್ತಾನೆ, ಮಹಾಜ್ಞಾನಿ ಆಗ್ತಾನೆ, ಮಹಾ ಬೆಳಕು ಕಾಣುತ್ತೆ. ಆಗ ಮುಂದೆ ಏನು ಮಾಡ್ತಾನಪ್ಪ ಅಂದರೆ, ಮರವು ಹಪ್ಪಿದಂತೆ ಬಳ್ಳಿ ಹೂವು ಮುಡಿದು ನಕ್ಕಿತು. ಆ ಸಮಯದಲ್ಲಿ ಮರ ಅನ್ನೋದು ಹಪ್ಕೊಂಡಂಗೆ ಬಳ್ಳಿ ಹೂವನ್ನು ಮುಡಿದು ನಕ್ಕಂಗೆ ಆಯ್ತಂತೆ. ಈ ಕವಿ ಹೇಳ್ತಾ ಇರೋದು, ಕವಿಯ ಕ್ರಿಯೇಟಿವಿಟಿ ನೋಡಿ, ಸೃಜನಶೀಲತೆಯನ್ನು ಬರೆದಿರೋದನ್ನ. ಅಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಯಾವುದೇ ಒಂದು ಅಕ್ಕಿ ತನ್ನ ಮರಿಗೆ, ಗೂಡಿನಲ್ಲಿರುವಂತಹ ಮರಿಗೆ ಗುಟುಕನ್ನು ತಿನ್ನುವುದಕ್ಕೆ ಆಹಾರವನ್ನು ಕೊಟ್ಟು ಹಾರಿ ಹೋಗುತ್ತೆ. ಉತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ಈ ಉತ್ತು ಅಂದರೆ ಉತ್ತ, ಹಾವಿನ ಗೂಡು ಅಥವಾ ಗೆದ್ದಲು ಮಣ್ಣಿನ ಗೂಡು ಅಂತ ಅದರ ಅರ್ಥ. ಉತ್ತ ನೀವು ನೋಡಿರ್ತೀರ. ಆ ಉತ್ತದಿಂದ ಇರುವೆ ಇಲ್ಲಿ ಗುಂಪು ಸಾಲುಗಟ್ಟಿ ನಡೆಯಿತು. ಗುಂಪಾಗಿ ಇರುವೆಗಳ ಅಣಸು ಸಾಲುಗಟ್ಟಾಗಿ ಸಾಲು ಕಟ್ಕೊಂಡು ನಡೀತಾ ಇರ್ತದೆ. ನೀವು ನೋಡಿದಿರ, ಆ ರೀತಿ ನಡೆಯಿತು. ಇಲ್ಲಿ ಉತ್ತ ಅಂದು ಒಂದೇ, ಉತ್ತಿ ಅಂದ್ರೂ ಒಂದೇ. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನೆಗೆ ಎಣೆ ಹಾಕಿತ್ತು. ಬೆಳ್ಳಕ್ಕಿಗಳು ಹಿಂಡನ್ನು ಕಟ್ಟಿಕೊಂಡು ಗುಂಪಾಗಿ ಬಾನಿಗೆ ಏಣಿಯನ್ನು ಹಾಕಿದಂಗೆ ಕಾಣುತ್ತೆ. ಹಾಗೆ ಮುಂದೆ ಏನು ಹೇಳ್ತಾರೆ ನೋಡೋಣ ಕವಿಗಳು. ಕಾಡ ತುಂಬ ಪ್ರೀತಿ ಒಳೆಯು ಕೋಡಿಯಂತೆ ಹರಿಯಿತು, ಗೂಡಿನಲ್ಲಿ ಆಡು ಹುಟ್ಟಿ ಹೊಸರಾಗ ಕೇಳಿತು. ಕಾಡು ತುಂಬ ನೋಡಿ ಪ್ರೀತಿ ಒಳೆ ಏನಪ್ಪ ಅಂದರೆ ಕೋಡಿಯಾಗಿ. ಕೋಡಿ ಅಂದರೆ ಒಂದು ಕೆರೆಗಳು ತುಂಬಿದಾಗ ಕೋಡಿ ಬೀಳೋದು ನೀವು ನೋಡಿದ್ರೆ, ನೀರು ಹರಿಯುತ್ತಲ್ಲ, ಆ ರೀತಿ ಇಲ್ಲಿ ಕಾಡಿನ ತುಂಬ ಪ್ರೀತಿಯನ್ನು ಒಳೆ ಕೋಡಿಯಂತೆ ಹರಿಯಿತು. ನೋಡಿ, ಇಲ್ಲಿ ಪ್ರೀತಿಯನ್ನು ಹರಿಸ್ತಾ ಗೌತಮ ಬುದ್ಧ. ಗೂಡಿನಲ್ಲಿ ಹಾಡು ಹುಟ್ಟಿ, ನೋಡಿ, ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು. ಯಾವುದೋ ಒಂದು ಹಾಡು ಅಂದರೆ ಮರಿಗಳು ಮೊಟ್ಟೆ ಹೊಡೆದು ಮರಿ ಬಂದ್ವೇನ, ಅಲ್ಲಿ ಹೊಸರಾಗ ಚಿಲಿಪಿಲಿ ಕಲರವಾಗುತ್ತಲ್ಲ, ಅದು ಕೇಳುತ್ತೆ. ಮಕರಂದ ಸವಿಯಲೆಂದು ದುಂಬಿ ಹೂವು ಸೇರಿತು. ಮಕರಂದ, ಈ ದುಂಬಿಗಳು ಹೂವಿನ ರಸವನ್ನು ಇರಲು ಬರುತ್ತವೆ, ಅದನ್ನು ಮಕರಂದ ಅಂತ ಕರೀತಾರೆ. ಸವಿಲೆಂದು ದುಂಬಿ ಹೂವು ಸೇರ್ಕೊಳುತ್ತೆ ಮಕರಂದ ನೀರಕ್ಕೆ. ಗಿಡವು ಒಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಗಿಡಗಳೆಲ್ಲ ಒಪ್ಕೋತ ಕುಣಿಯುವಂತೆ, ಡ್ಯಾನ್ಸ್ ಮಾಡ್ತಾ ಕುಣಿಯುವಂತೆ ಕಾಣಿಸುತ್ತೆ. ಈ ಪದ್ಯದ ಅರ್ಥ ಇದು.
ಹಾಗೆ ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಇಷ್ಟೆಲ್ಲ ಆದಮೇಲೆ ಈ ಕಾಡು ಬೇಡ ಅಂತ ಹೇಳಿ ಬುದ್ಧ ಏನು ಮಾಡ್ತಾನಪ್ಪ ಅಂದರೆ, ಸಿದ್ಧಾರ್ಥನನು ಬುದ್ಧನಾಗಿ ಕಾಡಿನಿಂದ ಎದ್ದ ಅವನಲ್ಲಿ ಸಿದ್ಧಾರ್ಥ ಬುದ್ಧ ನಾಡಿನತ್ತ ಹೊರಟನು. ನಾಡು ಜನರಿರುವ ಕಡೆ ಹೊರಡ್ತಾನೆ. ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ಪ್ರೀತಿಯನ್ನು ಹುಡುಕಿಕೊಂಡು ಅವನು ಜನರ ಕಡೆಗೆ ಬಂದಿದ್ದು. ಅವನೆಲ್ಲ ಸಹ ಬುದ್ಧನ ತತ್ವಗಳು ಜನರಿಗೆ ಈಗಲೂ ಸಹ ಅನ್ವಯ ಆಗ್ತದೆ. ಸಮಾಜಕ್ಕೆ ಅನ್ವಯ ಆಗುತ್ತೆ, ರಾಷ್ಟ್ರಗಳಿಗೆ, ದೇಶಗಳಿಗೆ, ಪ್ರಪಂಚಕ್ಕೆಲ್ಲ ಅನ್ವಯ ಆಗುವಂಥ ಒಂದು ತತ್ವಗಳನ್ನು ಅವನು ಹೇಳೋಗಿದ್ದಾನೆ. ಆಗ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು. ನಾನು ತಪಸ್ಸು ಮಾಡ್ತೀನಲ್ಲ, ಅದು ಮುಖ್ಯ ಅಲ್ಲ, ಜೀವಿಗಳ ಪ್ರೀತಿ ದೊಡ್ಡದು ಅಂತ ಸಿದ್ಧಾರ್ಥನಾದ ಬುದ್ಧನು ತಿಳ್ಕೊತಾನೆ. ಬದುಕಿನ ಗೂಢಾರ್ಥ ಹೊರಿತು ಬುದ್ಧನಾಗಿ ಬಂದನು. ಬದುಕು ತನ್ನ ಜೀವನದ ಗೂಢಾರ್ಥ ಅಂದರೆ ರಹಸ್ಯವಾದ ಅರ್ಥಗಳನ್ನು ಅರಿತು ಸಿದ್ಧಾರ್ಥನನು ಬುದ್ಧನಾಗಿ ಬರ್ತಾನೆ ಇಲ್ಲಿ ಅಂತೇಳಿ ಕವಿಯಾದ ಡಾಕ್ಟರ್ ಬಸವರಾಜ ಸಬ್ರದವರು ಹೇಳ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಾಠ ಹೇಗಿತ್ತು, ಪದ್ಯ ಹೇಗಿತ್ತು ಅಂತ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 19ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕನ್ನಡಾಂಬೆ, ಸಿರಿಗನ್ನಡಂ ಗೆಲ್ಗೆ. ಬೋಧಿ ವೃಕ್ಷದ ಹಾಡು ಪದ್ಯದ ಪ್ರಶ್ನೋತ್ತರಗಳನ್ನು ಈ ಕೆಳಗೆ ಕೊಟ್ಟಿರ್ತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಇದರ ಸದುಪಯೋಗಪಡಿಸ್ಕೊಳ್ಳಿ ವಿದ್ಯಾರ್ಥಿನಿ ಮಿತ್ರರೇ, ವಿದ್ಯಾರ್ಥಿಗಳೇ.